ನಾವು ಕಂಪ್ಯೂಟರ್ ಆಪರೇಟರ್ಸ್ ಆಯ್ತು ಮತ್ತು ಸೀನಿಯರ್ ಪ್ರೋಗ್ರಾಮ್ ಜೂನಿಯರ್ ಪ್ರೋಗ್ರಾಮ್ಸ್ ವಿವಿಧ ನಗರಸಭೆ ಆಯ್ತು ಪುರಸಭೆ ಆಯ್ತು ಪಟ್ಟಣ ಪಂಚಾಯತ್ನಲ್ಲಿ ಸುಮಾರು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ. ಸುಮಾರು 10, 12, 15, 17, 20 ವರ್ಷದಿಂದನೂ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾ ಇದೀವಿ. ಆದ್ದರಿಂದ ನಮಗೆ ಯಾವುದೇ ರೀತಿಯ ಸವಲತ್ತುಗಳಾಗ್ಲಿ ಅಥವಾ ನಮ್ಮ ಪೇಮೆಂಟ್ ಜಾಸ್ತಿ ಮಾಡೋದಾಗ್ಲಿ ಅಥವಾ ನಮ್ಮ ಸಮಾನ ವೇತನಕ್ಕೆ ಸಮಾನ ಕೆಲಸ ಅಂತಂತನೂ ಆಗ್ಲಿ ಒಟ್ಟು ಪೇಮೆಂಟ್ನು ಜಾಸ್ತಿ ಇಲ್ಲ, ನಮ್ಗೆ ಯಾವುದೇ ಆದಂತ ಸವಲತ್ತುಗಳು ಇಲ್ಲ. ಆದ್ದರಿಂದ ನಮ್ಗೆ ಒಂದು ಏನೋ ಸಮಾನ ವೇತನ ಸಮಾನ ಕೆಲಸಕ್ಕಾರ ತಗೋಬೇಕು ಅಥವಾ ಕಾಯಂ ಮಾಡಬೇಕಾಗಿತ್ತು. ಮತ್ತು ನಮ್ಮ ಪೇಮೆಂಟ್ನು ಜಾಸ್ತಿ ಮಾಡಿಲ್ಲ. ಅದ ಪೇಮೆಂಟ್ನಲ್ಲಿ ನಮ್ಮ ಪರಿಹಾರ ನಮ್ಮ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗಂಗಿಲ್ಲ. ಆದ್ರಿಂದ ಯಾವುದೇ ಒಂದು ತರನಾದ ರೀತಿಯಿಂದ ಪರಿಹಾರ ಮಾಡಿದ್ರೆ ನಮಗೂ ಒಂದು ಫ್ಯಾಮಿಲಿ ನಡೆಸಲಿಕ್ಕೆ ಸಹಾಯ ಆಗುತ್ತಂತಂದು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ. ಮಂತ್ಲಿ ಸ್ಯಾಲ್ರಿ ಆಗಲ್ಲ ಸರ್ ನಮ್ದು, ಆದ್ರೆ 2-3 ತಿಂಗಳಿಗೊಮ್ಮೆ ಆಗುತ್ತೆ, ಅದು ಲೇಟ್ ಆಗುತ್ತೆ. ಹಿಂಗಾಗಿ ನಮ್ಗೆ ಅದೊಂದು ಪರಿಹಾರ ಖಂಡಿತ ಪೂರ್ಣ ಪ್ರಮಾಣದ ಪರಿಹಾರ ಮಾಡ್ಬೇಕಂದು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೀನಿ ಸರ್. ನಮ್ಮ ಸರ್ಕಾರದಲ್ಲಿ 20 ಬೇಡಿಕೆಗಳನ್ನು ಇಟ್ಟಿದ್ದೇವೆ ಸರ್. ಒಂದೇ ಬೇಡಿಕೆ ಏನಂತಂದ್ರೆ ಸರ್, ಮೊನ್ನೆ 23-24ನೇ ಸಾಲಿನಲ್ಲಿ ಪೌರ ಕಾರ್ಮಿಕರು ಅಪಾರ್ಟ್ಮೆಂಟ್ ಆದ್ರು ಸರ್. ಅವ್ರಿಗೆ HFC ಅನುದಾನದಲ್ಲಿ ನಿಧಿಯಿಂದ ಪೇಮೆಂಟ್ ಕೊಡ್ತಿದ್ರು ಸರ್. ಆ ಪೇಮೆಂಟನ್ನು ಸ್ಥಗಿತ ಮಾಡ್ಯಾರ ಸರ್. ಇಲ್ಲೇ ಲೋಕಲ್ ಫಂಡ್ನಲ್ಲಿ ಪೇಮೆಂಟ್ ಕೊಡ್ಬೇಕಂತ ಹೇಳ್ಯಾರ ಸರ್. ಎರಡನೇ ಬೇಡಿಕೆ ಏನಂತಂದ್ರೆ ಡಾಟಾ ಆಪರೇಟರ್, ಕಂಪ್ಯೂಟರ್ ಆಪರೇಟರ್ ಸರ್, ಹೊರಗುತ್ತಿಗೆಯಲ್ಲಿ ವಾಹನ ಚಾಲಕರು, ಘನತ್ಯಾಜ್ಯ ವಿಲೇವಾರಿ ಘಟಕ, ಬೀದಿ ದೀಪ, ವಾಟರ್ ಸಪ್ಲೈ ಸರ್. ವಾಟರ್ ಸಪ್ಲೈ ಸುಮಾರು 20 ವರ್ಷಗಳಿಂದ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ ಸರ್. ಈಗಾಗಲೇ ನಾವು ಕೊರೋನಾ ಟೈಮ್ನಲ್ಲಿ ಎಲ್ಲರೂ ಮನೆಯಲ್ಲಿ ಇದ್ರು ಕೂಡ ನಾವು ಪೌರ ಕಾರ್ಮಿಕರಾಗಲಿ, ಆಫೀಸ್ ಯಾವುದೇ ವರ್ಕರ್ ಆಗಲಿ ಸರ್, ಯಾರೂ ಬಂದ್ ಮಾಡಿಲ್ಲ ಸರ್. ನಾವು ನಿರಂತರ ಕೆಲಸ ಮಾಡ್ಕೊತ ಬಂದಿದ್ದೀವಿ ಸರ್. ನಮ್ಮ ಮನೆ ನಿರ್ವಹಣೆ ಮಾಡಕ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ನಾ 17 ವರ್ಷ ಆಯ್ತು ಇದ್ರ ಮ್ಯಾಗ ವಿಶ್ವಾಸ ಇಟ್ಟು ದುಡಿತಾ ಇದ್ರಿ. ಅದಕ್ಕೊಂದ್ ಏನ್ರ ನಮ್ಗ ಪರಿಹಾರ ಕೊಡ್ರಿ ಅಂತಂದು ವಿನಂತಿ ಮಾಡ್ಕೋತಾ ಇದ್ರಿ. ನಮಗ್ ಪರ್ಮಿಟ್ ಮಾಡ್ಬೇಕ್ರಿ, ನೇರ ನೇಮಕಾತಿ ಮಾಡ್ಬೇಕ್ರಿ. ನಮ್ಗ್ ಮಾಡ್ತೀನಿ ಅನ್ನತಾರಿ 5-6 ವರ್ಷದಿನ ಆತ್ರಿ. ಅದಕ್ಕೇನು ನಮಗ್ ಪರಿಹಾರ ಕೊಡ್ತಾ ಇಲ್ರಿ. ಈಗ ನಮ್ದು ಮೊದ್ಲೇನಿತ್ತಂದ್ರ ಸಣ್ಣ ಫ್ಯಾಮಿಲಿ ಇತ್ತು. ಈಗ ಮಕ್ಕಳಿಗೆ ಸ್ಕೂಲ್ ಎಲ್ಲಾ ಫೀಸ್ ಜಾಸ್ತಿ ಆಗ್ತಾ ಇದೆ. ನಮ್ ಮಕ್ಕಳಿಗೆ ಮನಿಗೆ ಏನು ಸಾಲವಲ್ತು. ಅದಕ್ಕೊಂದ್ ಸ್ವಲ್ಪ ನಮ್ಗೆ ಏನ್ರ ಇದನ್ ಮಾಡ್ಬೇಕಂತ 17 ವರ್ಷ ಆಯ್ತು ನಮ್ಗೆ ಇದ್ರ ಮ್ಯಾಗ ನಾವು ನಂಬಿಕೆ ಇಟ್ಕೆಸಿಂದ ಕೆಲಸ ಮಾಡಕತ್ತೀರಿ. ನಾವು ನಮ್ ಪೇಮೆಂಟ್ನು ಜಾಸ್ತಿ ಆಗೋಲ್ತು, ನೇರ ನೇಮಕಾತಿನೂ ತಗೋಲ್ರು, ಏನೂ ಇಲ್ಲ. ಬರೇ ಏನಂತಾರ ಕೆಲಸ ಆಶ್ವಾಸನೆ ಕೊಡ್ತಾರ ನಮ್ಗ, ಮುಂದ್ ಏನೂ ಇಲ್ಲ. ಇವತ್ತು ಅದಕ್ಕ ನಾವು ಆಫೀಸು ಎಲ್ಲಾ ಕೆಲಸ ಬಂದ್ ಮಾಡಿದ್ವಿ.